ಡೆಫಿನೇಷನಲ್ಲಿ ಬಂದಿದ್ದ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರ ತುಟ್ಟು ತಿಂದ ಯಾವ ಕೆಲಸ ಮಾಡಿದಲ್ಲ ಅವ ರಾಮ. ನೋಡಿ ದುಷ್ಟ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೆ ಪಾಪ ನಮ್ಮ ನ್ಯಾಯಾಧೀಶರಿಗೆ ಸಂಕಟ ಆಗ್ತಾಯಿದೆ, ಏನಪ್ಪ ಇದೆಲ್ಲ ದುರಂತ ಅಂತೇಳಿ. ಹಾಗಾಗಿ ನಾವು ಆಯೋಗದ ನೇಮಕದಲ್ಲಿ ಪಾರದರ್ಶಕತೆ ತರಲು ಏನೆಲ್ಲ ಮಾಡಬೇಕು ಅದನ್ನು ಮಾಡುತ್ತೇವೆ. ಸರ್ಕಾರ ಮಾಡ್ತದೆ, ಇಲ್ಲ ನಾವು ಮಾಡ್ತೀವಿ ಅದನ್ನು. ಯಾಕೆಂದ್ರೆ ಈ ನಾಡಿನ ಹಲವು ಯುವ ಪ್ರತಿಭೆಗಳ ಕನಸದು, ಅವ್ರು ಬದುಕೋದು, ಅವ್ರ ಜೀವನದು. ಅದಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಾರೆ. ಅಂಥ ಮಕ್ಕಳಿಗೆ ಅನ್ಯಾಯ ಕೊಡೋದು ಅನ್ನುವಂಥ ಒಂದು ಕಳಕಳಿ ಇಲ್ಲಿ ವ್ಯಕ್ತ ಆಗ್ತದೆ. ವ್ಯವಸ್ಥೆಯನ್ನು ಉಳಿಸಬೇಕಾಗಿದೆ. ಇಲ್ಲವಾದರೆ ಮುಂದಿನ ತಲೆಮಾರಿಗೆ ಏನು ಉತ್ತರ ಹೇಳುವುದು? ಈ ಭ್ರಷ್ಟರನ್ನು ದುಷ್ಟರನ್ನು ಒಳಗಿಬಿಟ್ಟೋದು ಏನು ಉತ್ತರ ಹೇಳೋದು? ನೋಡಿರಿ, ಇವತ್ತು ನೀವು ಬೆಳಗ್ಗೆ ನೋಡಿದ್ರಿ ಇವತ್ತು ಅದನ್ನು ಲೋಕಾದಾಳಿ ಮಾಡಿ ಎಷ್ಟು 36 ಕೋಟಿ 40 ಕೋಟಿ ಎಷ್ಟು ಹೊಡೆದು ಕೂತಿದ್ದಾರೆ ಎಲ್ಲ ಇಂಜಿನಿಯರ್ಗಳು, ಅವರು ಇವರು ಸರ್ಕಾರಿ ಅಧಿಕಾರಿಗಳು ಎಲ್ಲ ಇವರು. KPSC ಸೆಲೆಕ್ಷನ್ ಅಂದರೆ ಹೆಚ್ಚು ಕಡಿಮೆ ಎಲ್ಲ 5 ಜನ. ಈಗ ಸಬ್ ರಿಜಿಸ್ಟ್ರು ಬಂದಿದ್ದಾರೆ. ಸಬ್ ರಿಜಿಸ್ಟ್ರುಗಳು ನಿಮ್ಗೆ ಗೊತ್ತದ, ಉಪನೋಂದನಾ ಅಧಿಕಾರಿಗಳು ಇವರಂಥ ಭ್ರಷ್ಟರು ಮತ್ತೆ ಹುಡ್ಕೊಂಡು ಎಲ್ಲಿ ಸಿಗೋದಿಲ್ಲ ನಿಮಗೆ, ಅಷ್ಟು ಭ್ರಷ್ಟರು. RTOಗಳು ಅಯ್ಯೋ ಯಪ್ಪ ಮಾತಾಡೋಗಿಲ್ಲ, ಪೊಲೀಸರು ಅದನ್ನು ಮಾತಾಡೋಗಿಲ್ಲ. ದುಡ್ಡು ಸಣ್ಣ ಕೆಲಸ ಬಂದು ಸುಳ್ಳು ವಾಸ ಮಾಡೋಕ್ಕೆ ಸುಳ್ಳು. ಯಾವುದೇ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಇವತ್ತಿದ್ದ ರೀತಿ ಆಗಿದ್ದಾರೆ. ಇದು ಕಾರಣ ಅಂದರೆ KPSC ಭ್ರಷ್ಟ ಆಗ್ತಾ ಬಂದಿದ್ದು. ಇದಕ್ಕೆಲ್ಲ 3 ಕಾರಣಲ್ಲೇ ನಮ್ಮ ಮೇಲೆಯವ್ರನ್ನ ಕೊಡ್ಬೇಕ್ರಿ ಅನ್ನುವಂಥ ಮಾತು ಇವತ್ತು ಹೈಕೋರ್ಟ್ ತೀವ್ರವಾಗಿ ತರಾಟೆ ತೆಗೆದ್ರಲ್ಲ, ಇವ್ರನ್ನೆಲ್ಲ ಶಿಕ್ಷಿಸಬೇಕಾಗಿದೆ. ಇವತ್ತು ನಿಜವಾಗಿಯೂ ಈ ಕಳಕಳಿ ನ್ಯಾಯಾಂಗದ, ಅದರಲ್ಲೂ ಹೈಕೋರ್ಟದ ಒಂದು ಏನು ಇವತ್ತಿನ ವಿಚಾರದ, ಅದರಲ್ಲೂ ನಮ್ಮ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತರ ನೇತೃತ್ವದ ಪೀಠ ಸ್ಪಷ್ಟವಾಗಿ ಎಲ್ಲ ಹೇಳ್ಕೊಂಡದ. ಇದು ನಿಜವಾಗಿ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಇದು ಕಾರ್ಯರೂಪಕ್ಕೆ ಬರೋದು ಯಾವಾಗ ಅನ್ನುವಂಥದ್ದು ಈಗಾಗಲೇ ಬರಬೇಕಾಗಿತ್ತು. ಅನೇಕ ಜನ ಇವತ್ತು ಲೋಕಾಯುಕ್ತರಾಗಿರ್ಬೋದು, ಮತ್ತೊಂದರಿಂದ ಆಗಿರ್ಬೋದು, CBIಯಿಂದ ಆಗಿರ್ಬೋದು, CODಯಿಂದ ಆಗಿರ್ಬೋದು, ಅಥವಾ ಇನ್ನುಳಿದ ಯಾವುದೇ ಒಂದು ತನಿಖಾ ಸಂಸ್ಥೆಗಳಿಂದ ಆಗಿರೋ ತನಿಖೆಗಳು ತಪ್ಪಿತಸ್ಥರಂತ ಪ್ರೂವ್ ಆಗಿರೋ ಕೋರ್ಟ್ಗಳಲ್ಲಿ ಅವ್ರಿಗೆ ಶಿಕ್ಷೆ ಆವಾಗ ಎಷ್ಟು ಮಂದಿ ಶಿಕ್ಷೆ ಆಗಿದೆ. ಇವತ್ತು ನ್ಯಾಯಾಲಯನ ಮುಂದೆ ಅಲ್ಲಿ ಇಟ್ಟ ಆ ದಿಶೆಯಲ್ಲಿ ಸರ್ಕಾರಗಳಿಗೆ ಎಷ್ಟು ಜನ